ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ನೀವು ಪ್ರೊಫೈಲ್ ಅಲ್ಲಿ ಇರುವಂತಹ ಆಪ್ಷನ್ ನೆಫ್ಟ್ ಇರ್ಬೋದು, KYC ಇರ್ಬೋದು, ಪಾನ್ ಬಗ್ಗೆ ನೋಡಿದ್ದೀರಾ. ಈ ವಿಡಿಯೋದಲ್ಲಿ ನಾನು ನಿಮಗೆ ರಿಪೋರ್ಟ್ಸ್ ಅಲ್ಲಿ ಇರುವಂತಹ ಆಪ್ಷನ್ ಅನ್ನು ತೋರಿಸ್ತೀನಿ. ಮೆನು ಪಕ್ಕದಲ್ಲಿರುವಂತಹ ಆಪ್ಷನ್ ರಿಪೋರ್ಟಿಗೆ ನೀವು ಕ್ಲಿಕ್ ಮಾಡಿದಾಗ ಆಕ್ಟಿವೇಶನ್ ಬೋನಸ್ ರಿಪೋರ್ಟ್ ಇರ್ಬೋದು, ಕ್ವಿಕ್ ರಿಪೋರ್ಟ್ಸ್ ಅಲ್ಲಿ ಸಾಕಷ್ಟು ನಿಮಗೆ ರಿಪೋರ್ಟ್ ಸಪ್ರೇಟ್ ಬರುತ್ತೆ. ಆಕ್ಟಿವೇಶನ್ ಬೋನಸ್ ರಿಪೋರ್ಟ್ ಇರಬಹುದು, ಲಾಯಲ್ಟಿ ರಿಪೋರ್ಟ್ಸ್ ಇರಬಹುದು, ಟ್ರಾವೆಲ್ ಫಂಡ್ ರಿಪೋರ್ಟ್ಸ್ ಇರಬಹುದು, ಡಿಟೇಲ್ ಜಿನಾಲಜಿ ಇರಬಹುದು, ಬೋನಸ್ ಡೀಟೇಲ್ಸ್ ಇರಬಹುದು, ಹಾಗೆ ನೆಕ್ಸ್ಟ್ಗೆ ಬಿಲ್ಡರ್ ರಿಪೋರ್ಟ್ಸ್ ಇರಬಹುದು, ನೆಕ್ಸ್ಟ್ PGBV ಟೈಟಲ್ ಶಾರ್ಟೇಜ್ ಇರಬಹುದು, ಹಾಗೆ ನೆಕ್ಸ್ಟ್ಗೆ ನಿಮಗೆ ಮೋದಿ ಇಂಟೆಲಿಜೆನ್ಸ್ ಅಂತ ಬರುತ್ತೆ, ಹೆಲ್ತ್ ರಿಪೋರ್ಟ್ ಅಂತ ಬರುತ್ತೆ, 404 ರಿಪೋರ್ಟ್ ಅಂತ ಬರುತ್ತೆ, ಲೀಡರ್ಶಿಪ್ ಸೆಮಿನಾರ್ ಗೋವಾ ಅಂತ ಬರುತ್ತೆ, ಮೈ ಟೀಮ್ ಅಂತ ಬರುತ್ತೆ. ನಿಮಗೆ ಇದರಲ್ಲಿ ಇಂಪಾರ್ಟೆಂಟ್ಸ್ ಇರುವಂತಹ ಆಪ್ಷನ್ ತೋರಿಸ್ತೀನಿ. ಆಕ್ಟಿವೇಶನ್ ಬೋನಸ್ ಅಲ್ಲಿ ನಿಮ್ಮ ಟೀಮ್ ಅಲ್ಲಿ ಯಾರೆಲ್ಲ 20 PV ಅಂಡ್ ಅಬೋವ್ ಮಾಡಿರ್ತಾರೆ ಅವ್ರದೆಲ್ಲವೂ ಕೂಡ ಡಿಟೇಲ್ ಬರುತ್ತೆ. ಪ್ರತಿಯೊಬ್ರು ಕಾಲ್ ಮಾಡಿ ವಿಶ್ ಮಾಡಿ ಕಂಗ್ರ್ಯಾಚುಲೇಷನ್ ಮಾಡಿ, ಯಾವ್ದೆಲ್ಲ 20 PV 50 PV 100 PV ಆಗಿರುತ್ತೆ ಅವ್ರದ್ದು ಅನೌನ್ಸ್ಮೆಂಟ್ ಮಾಡಿ. ನೀವು ರಿಪೋರ್ಟ್ ನೋಡುವಾಗ ಯಾವತ್ತು ಪ್ಲೇಸ್ಮೆಂಟ್ ಅಲ್ಲಿ ನೋಡಬೇಡಿ, ಸ್ಪಾನ್ಸರ್ ನೆಟ್ವರ್ಕ್ ಅಂತ ಕ್ಲಿಕ್ ಮಾಡಿ. ಸ್ಪಾನ್ಸರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಮೊಬೈಲ್ ನಂಬರ್ ಕೂಡ ಅವ್ರದ್ದು ಸಿಗುತ್ತೆ, ಹಾಗೇನೆ ಅವ್ರದ್ದು ಅಡ್ರೆಸ್ ಕೂಡ ನೋಡ್ಬೋದು. ಇಲ್ಲಿ ನೀವು MC ನಂಬರ್ ಹಾಕಿ ಕೂಡ ಸರ್ಚ್ ಮಾಡ್ಬೋದು. ಅವ್ರ MC ನಂಬರ್ ಗೊತ್ತಿಲ್ಲ ಅಂತಂದ್ರೆ ನೀವು ಈ ತರ ಕೆಳಗಡೆ ಒಬ್ಬೊಬ್ರದ್ದು ನೋಡ್ಬೋದು. ಇಲ್ಲಿ ವ್ಯೂ ಕೊಟ್ಟಾಗ ನಿಮ್ಮ ಟೀಮಲ್ಲಿ ಯಾರ್ದೆಲ್ಲ 20 PV ಅಬೋವ್ ಮಾಡಿರ್ತಾರೆ ಅವ್ರದ್ದು ಮಾತ್ರ ಬರುತ್ತೆ. ಅವರ ನೇಮಿಗೆ ಕ್ಲಿಕ್ ಮಾಡಿದಾಗ ಅವರ ಸ್ಪಾನ್ಸರ್ ಅಪ್ಲೈನ್ ಯಾರು, ಪ್ಲೇಸ್ಮೆಂಟ್ ಅಪ್ಲೈನ್ ಎಲ್ಲಿ ಪ್ಲೇಸ್ ಮಾಡಿದ್ದಾರೆ, ಹಾಗೇನೆ ಅವರ ಅಡ್ರೆಸ್ ಇರ್ಬೋದು, ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು, ಪ್ರತಿಯೊಂದು ಕೂಡ ಬರುತ್ತೆ. ಹಾಗೇನೆ ಅವ್ರದ್ದು ಎಷ್ಟು PV ಆಗಿದೆ, ಎಷ್ಟು GBV ಆಗಿದೆ, ಪ್ರತಿಯೊಂದು ಇನ್ಫಾರ್ಮೇಶನ್ ನೀವು ಸುಲಭವಾಗಿ ನೋಡ್ಬೋದು. ಇದನ್ನ ಪ್ರತಿಯೊಬ್ಬರು ಯುಟಿಲೈಸ್ ಮಾಡ್ಕೊಳ್ಳಿ. ಯುಟಿಲೈಸ್ ಮಾಡ್ಕೊಂಡ್ರೆ ನಿಮಗೆ ಫಾಲೋ ಅಪ್ ಮಾಡಲಿಕ್ಕೆ ತುಂಬಾ ಯೂಸ್ ಆಗುತ್ತೆ. ಆಕ್ಟಿವೇಶನ್ ಬೋನಸ್ ರಿಪೋರ್ಟ್ ಅಲ್ಲಿ ಪ್ರತಿಯೊಂದು ಡೇಟಾ ಸಿಗುತ್ತೆ. ಇದನ್ನ ಎಕ್ಸ್ಪ್ಲೋರ್ ಮಾಡಿದಷ್ಟು ನಿಮಗೆ ಯೂಸ್ ಆಗುತ್ತೆ. ಅದನ್ನ ಡೌನ್ಲೋಡ್ ಕೂಡ ಮಾಡ್ಬೋದು. ಅಲ್ಲಿ ಕಾಣುವಂತ ಎಲ್ಲೋ ಬಟನ್ ಏನಿದೆ ಡೌನ್ಲೋಡ್ ಸಿಂಬಲ್, ಅದಕ್ಕೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಕೂಡ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ಸ್ ಬಂದು ಲಾಯಲ್ಟಿ ರಿಪೋರ್ಟ್. ಇದು ವೆರಿ ಇಂಪಾರ್ಟೆಂಟ್. ನಿಮ್ಮ ಟೀಮ್ ಅಲ್ಲಿ ಯಾರ್ದೆಲ್ಲ ಲಾಯಲ್ಟಿ 1800 ಅಂಡ್ ಅಬೋವ್ ಆಗಿರುತ್ತೆ ಅವ್ರದ್ದೆಲ್ಲವೂ ಕೂಡ ಡೇಟಾ ಇರುತ್ತೆ ಇದರಲ್ಲಿ. ಸರ್ಚ್ ಅಲ್ಲಿ ನೀವು ಅವರ ನೇಮ್ ಅಥವಾ MC ನಂಬರ್ ಹಾಕಿ ಸರ್ಚ್ ಕೂಡ ಮಾಡಬಹುದು. ಅಲ್ಲಿ MC ನಂಬರ್ ಬರುತ್ತೆ, ಅವರ ನೇಮ್ ಬರುತ್ತೆ, ಹಾಗೆ ಅವ್ರದ್ದು ಎಷ್ಟು ಅಮೌಂಟ್ ಇದು ಲಾಯಲ್ಟಿ ಆಗಿದೆ ಅಂತ ಬರುತ್ತೆ, ಎಷ್ಟು ಮಂತ್ ಆಗಿದೆ ಅಂತ ಬರುತ್ತೆ. ಗ್ರೀನ್ ಕಲರ್ ಅಲ್ಲಿ ಬಂದ್ರೆ ಅವ್ರದ್ದು ಲಾಯಲ್ಟಿ ಕಂಪ್ಲೀಟೆಡ್ ಆಗಿದೆ ಅಂತ ಅರ್ಥ. ರೆಡ್ ಅಲ್ಲಿ ಇದ್ರೆ ಅವ್ರ ಲಾಯಲ್ಟಿ ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ. ಮತ್ತೆ ಎಷ್ಟು ಮಂತ್ ಅಲ್ಲಿ ಮಾಡಿದ್ದಾರೆ. ಆ ನೇಮಿಗೆ ಕ್ಲಿಕ್ ಮಾಡಿದಾಗ ಅವರು ಕಂಪ್ಲೀಟ್ ಎಷ್ಟು ಲಾಯಲ್ಟಿ ಆಗಿದೆ ಅಂತ ಬರುತ್ತೆ. ಅವ್ರ ನೇಮಿಗೆ ಕ್ಲಿಕ್ ಮಾಡಿದಾಗ ನಿಮಗೆ ಅವ್ರದ್ದು ಎಷ್ಟು ಲಾಯಲ್ಟಿ ಆಗಿದೆ, ಎಷ್ಟು ಮಂತ್ ಕಂಪ್ಲೀಟ್ ಆಗಿದೆ, ಕೂಪನ್ ಆಕ್ಟಿವೇಟ್ ಆಗಿದೆಯಾ ಇಲ್ವಾ ಇದು ಚೆಕ್ ಮಾಡ್ಬೋದು. ದಯವಿಟ್ಟು ನೋಡಿ, ಕೆಳಗಡೆ ವೆಬ್ ಅಂತ ಬಂದಿದ್ರೆ ಅವ್ರದ್ದು ಕೂಪನ್ ಆಕ್ಟಿವೇಟ್ ಆಗಿದೆ ಅಂತ ಅರ್ಥ. ಅಂದ್ರೆ ಅವ್ರದ್ದು ಕೂಪನ್ ಆಕ್ಟಿವೇಟ್ ಆಗಿದೆ. ಕೆಳಗಡೆ ನಿಮಗೆ ಫಸ್ಟ್ ಮಂತ್ ಲಾಯಲ್ಟಿ, ಸೆಕೆಂಡ್ ಮಂತ್ ಲಾಯಲ್ಟಿ, ಆನ್ಯುವಲ್ ಲಾಯಲ್ಟಿ ಈ ತರ ಕಂಪ್ಲೀಟ್ ಆಗಿದ್ರೆ ಬರುತ್ತೆ. 6 ಮಂತ್ ವ್ಯಾಲಿಡಿಟಿ ಇರುತ್ತೆ ಕೂಪನ್ಗೆ, ಅದಕ್ಕೆ ಮುಂಚೆ ಅದನ್ನು ರಿಡೀಮ್ ಮಾಡ್ಕೊಳ್ಳಿ. ಇದು ಕೂಪನ್ ಆಕ್ಟಿವೇಟ್ ಆದ ನಂತರ ನಿಮ್ಮ ಮೆಂಟರ್ ಕಾಂಟ್ಯಾಕ್ಟ್ ಮಾಡಿ ಅವ್ರು ರಿಡೀಮ್ ಮಾಡೋದ್ರ ಬಗ್ಗೆ ಹೇಳಿಕೊಡ್ತಾರೆ, ಇಲ್ಲ ನಂಗೆ ಕಾಂಟ್ಯಾಕ್ಟ್ ಮಾಡಿ. ಇದಾಗುತ್ತೆ ಲಾಯಲ್ಟಿ ರಿಪೋರ್ಟ್. ನಿಮ್ಮ ಟೀಮಲ್ಲಿ ಯಾರ್ದೆಲ್ಲ ಲಾಯಲ್ಟಿ ರಿಪೋರ್ಟ್ ಅಲ್ಲಿ ಮೆಂಬರ್ಸ್ ಇದು ಲೀಸ್ಟ್ ಬರುತ್ತೆ, ಪ್ರತಿಯೊಬ್ಬರು ಕಾಲ್ ಮಾಡಿ ಅವರಿಗೆ ಲಾಯಲ್ಟಿ ಬೆನಿಫಿಟ್ಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿ ನನ್ನ ವಿಡಿಯೋ ಕೂಡ ಕಳಿಸಿ. ನೆಕ್ಸ್ಟ್ ನಿಮಗೆ ರಿಪೋರ್ಟ್ ಅಲ್ಲಿ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ಸ್ ಬಂದು ಟ್ರಾವೆಲ್ ಫಂಡ್. ಇದು ನಿಮ್ದೇನಾದ್ರೂ ಟ್ರಾವೆಲ್ ಫಂಡ್ 50,000 ಅಬೋವ್ಗಿಂತ ಜಾಸ್ತಿ ಇನ್ಕಮ್ ಎಂದು ಮಂತ್ಲಿ ಚೆಕ್ ಅಲ್ಲಿ ಬಂದಾಗ ಟ್ರಾವೆಲ್ ಫಂಡ್ ಹೋಲ್ಡ್ ಆಗಿರುತ್ತೆ, ಅದು ನಿಮಗೆ ಇಲ್ಲಿ ಶೋ ಆಗುತ್ತೆ. ಹಾಗೇನೆ ನಿಮ್ಮ ಕಾರ್ ಫಂಡ್ ಕೂಡ ಶೋ ಆಗುತ್ತೆ. ನೆಕ್ಸ್ಟ್ ಗೆ ಡಿಟೇಲ್ ಜಿನಾಲಜಿ ಅಂತಂದ್ರೆ ನೀವು ಎಂಟೈರ್ ನಿಮ್ಮ ಟೀಮಿನ ನೆಟ್ವರ್ಕ್ ಅನ್ನು ನೋಡ್ಬೋದು. ಸೊ ಯಾವತ್ತು ನೀವು ನೋಡುವಾಗ ಪ್ಲೇಸ್ಮೆಂಟ್ ಅಲ್ಲಿ ಇರುತ್ತೆ, ಅದನ್ನ ಸ್ಪಾನ್ಸರ್ ಅಂತ ಕೊಟ್ಟು ನೋಡಿ. ಪ್ಲೇಸ್ಮೆಂಟ್ ಕೊಟ್ಟು ನೋಡಿದ್ರು ರಿಪೋರ್ಟ್ ಬರುತ್ತೆ, ಬಟ್ ನಿಮಗೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಿಗಲ್ಲ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಮೆಂಬರ್ಸ್ ಅಲ್ಲಿ ಆಲ್ ಕೊಡಿ. ಸಪ್ರೇಟ್ ಬೇಕಾದ್ರೆ ಪ್ರಿಪೇರ್ಡ್ ಕಸ್ಟಮರ್ ಮಾತ್ರ ನೋಡ್ಬೋದು. ಆಲ್ ಕೊಟ್ರೆ ಇಬ್ರು ಬರ್ತಾರೆ. ಸೊ ಅದಾದ ನಂತರ ಮಂತ್ ಕೂಡ ಸೆಲೆಕ್ಟ್ ಮಾಡಿ. ಅವ್ರ MC ನಂಬರ್ ಗೊತ್ತಿದ್ರೆ ಸರ್ಚ್ ಮಾಡ್ಕೊಂಡು ನೋಡ್ಬೋದು, ಹಾಗೇನೆ ಅವ್ರ MC ನಂಬರ್ ಹಾಕಿ ನೋಡ್ಬೋದು. ಈ ತರ ಸಪ್ರೇಟ್ ಪರ್ಟಿಕ್ಯುಲರ್ ಒಬ್ಬರನ್ನೇ ನೀವು ನೋಡ್ಬೋದು ಅಂತಂದ್ರು ಕ್ಲಿಕ್ ಮಾಡಿ ನೋಡ್ಬೋದು. ನೆಕ್ಸ್ಟ್ ವ್ಯೂ ಕೊಟ್ಟಾಗ ನಿಮ್ಮ ಎಂಟೈರ್ ಟೀಮ್ ಇದು ರಿಪೋರ್ಟ್ ಬರುತ್ತೆ. ಅದರಲ್ಲಿ ನೀವು ಅವರ ನೇಮಿಗೆ ಕ್ಲಿಕ್ ಮಾಡಿದಾಗ ಅವ್ರದ್ದು ಕಂಪ್ಲೀಟ್ ಸ್ಪಾನ್ಸರ್ ಅಪ್ಲೈನ್ ಇರ್ಬೋದು, ಪ್ಲೇಸ್ಮೆಂಟ್ ಅಪ್ಲೈನ್ಸ್ ಇರ್ಬೋದು, ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು. ಆ ಕಾಂಟ್ಯಾಕ್ಟ್ ನಂಬರ್ ಕ್ಲಿಕ್ ಮಾಡಿದ್ರೆ ನಿಮಗೆ ಕಾಲ್ ಸಿಂಬಲ್ ಬರುತ್ತೆ. ಅವರಿಗೆ ಕಾಲ್ ಮಾಡಿ
ಅವ್ರಿಗೆ ಇನ್ಫಾರ್ಮೇಶನ್ ಕೊಡಿ, ಬೇಸಿಕ್ ಆಗಿ ಅರ್ಥ ಮಾಡಿಸಿ, ಗೈಡ್ ಮಾಡಿ. ಹಾಗೆ ಅಲ್ಲಿ ಬೋನಸ್ ಕೂಡ ನೋಡ್ಬೋದು ನೀವು. ಲಾಯಲ್ಟಿ ಕೂಡ ಇಲ್ಲೇ ನೀವು ಚೆಕ್ ಮಾಡ್ಬೋದು. ಅಲ್ಲಿ ಆಪ್ಷನ್ ಕ್ಲಿಕ್ ಮಾಡಿದಾಗ ನಿಮಗೆ ನೋಡ್ಲಿಕ್ಕೆ ಆಗತ್ತೆ. ಸ್ಪಾನ್ಸರ್ ಅಪ್ಲೈನ್ ಯಾರಂತ ನೋಡ್ಬೋದು, ಅದರ ವಾಲ್ಯೂಮ್ ಎಷ್ಟಾಗಿದೆ ಅಂತ ನೋಡ್ಬೋದು, ಲಾಯಲ್ಟಿ ಚೆಕ್ ಮಾಡ್ಬೋದು, ಬೋನಸ್ ಚೆಕ್ ಮಾಡ್ಬೋದು. ಪ್ರತಿಯೊಂದು ಕೂಡ ಡೀಟೇಲ್ ಜಿನಾಲಜಿಯಲ್ಲಿ ಸಿಗುತ್ತೆ. ಇದರ ಪ್ರತಿಯೊಬ್ರು ಕೂಡ ನೋಡಿ. ಲಾಸ್ಟ್ 3 ಮಂತ್ಸ್ ಅಲ್ಲಿ ಯಾರೆಲ್ಲ ನಿಮ್ಮ ಟೀಮಲ್ಲಿ ಜಾಯ್ನ್ ಆಗಿರ್ತಾರೋ ಅವ್ರ MC ನಂಬರ್ನ ಕಾಪಿ ಮಾಡಿಕೊಂಡು ಡೀಟೇಲ್ ಜಿನಾಲಜಿ ಹೋಗಿ ಸ್ಪಾನ್ಸರ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಆ MC ನಂಬರ್ ಪೇಸ್ಟ್ ಮಾಡಿ ಸರ್ಚ್ ಕೊಟ್ಟಾಗ ಪರ್ಟಿಕ್ಯುಲರ್ ಆಗಿ ನೀವು ಅವ್ರನ್ನ ನೋಡಿ ಫಾಲೋ ಅಪ್ ಮಾಡ್ಬೋದು. ನೆಕ್ಸ್ಟ್ಗೆ ಅವ್ರ ಅಂಡರಲ್ಲಿ ಯಾರಿದ್ದಾರೆ ಅಂತನೂ ನೋಡ್ಬೋದು. ನೆಕ್ಸ್ಟ್ ಆಪ್ಷನ್ಸ್ ಬಂದು ನಿಮಗೆ ಬೋನಸ್ ಡೀಟೇಲ್ಸ್. ಬೋನಸ್ ನಿಮ್ದು ಪ್ರತಿ ತಿಂಗಳು ಇನ್ನ ಮಂತ್ ಅಲ್ಲಿ ಏನು ಬೋನಸ್ ಬರುತ್ತೆ ನೆಕ್ಸ್ಟ್ ಮಂತ್ 9ನೇ ತಾರೀಕಿಗೆ ಅನೌನ್ಸ್ ಆಗುತ್ತೆ. 9ನೇ ತಾರೀಕಿಗೆ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಈ ಮಂತಿನ ಬಿಸ್ನೆಸ್ ಮುಂದಿನ ತಿಂಗಳು 9ನೇ ತಾರೀಕು ಕ್ರೆಡಿಟ್ ಆಗುವಂಥದ್ದು. ಹಾಗಾಗಿ ದಯವಿಟ್ಟು ನೋಡಿ. ಬೋನಸ್ ರಿಪೋರ್ಟ್ ಅಲ್ಲಿ ನೀವು ಪರ್ಸನಲ್ ಪರ್ಚೇಸ್ ಮಾಡಿದ್ದಾಗ ಮಾತ್ರ ನಿಮಗೆ ಶೋ ಆಗೋದು. ನೀವೇನೇ ಪರ್ಚೇಸ್ ಮಾಡಿಲ್ಲ ಅಂತಂದ್ರೆ ಶೋ ಆಗಲ್ಲ. ಹಾಗಾಗಿ ನಾನು ಇನ್ಕಮ್ ಪ್ಲಾನ್ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಇನ್ಕಮ್ ಹೇಗೆ ಬರುತ್ತಂತ. ಬೋನಸ್ ರಿಪೋರ್ಟ್ ಅಲ್ಲಿ ನೀವು ಪ್ರತಿ ಮಂತಿನ ಬೋನಸ್ ಅನ್ನ ಚೆಕ್ ಮಾಡ್ಬೋದು. ಅದ್ರಲ್ಲಿ ನಿಮ್ಗೆ ಯಾವ್ಯಾವ ಬೋನಸ್ ಎಷ್ಟೆಷ್ಟು ಬಂದಿದೆ ಅಂತ ನೋಡ್ಬೋದು. ನೆಕ್ಸ್ಟ್ ನಿಮ್ಗೆ ನೆಕ್ಸ್ಟ್ ರಿಪೋರ್ಟ್ ಅಲ್ಲಿ PGPV ಶಾರ್ಟೇಜ್. ಇದು ಯಾರಿಗೆ ಯೂಸ್ ಆಗುತ್ತೆ ಅಂತಂದ್ರೆ ಯಾರೆಲ್ಲ ಡೈರೆಕ್ಟರ್ ಅಂಡ್ ಅಬೋವ್ ಇರ್ತಾರೆ, ನಿಮ್ ಟೀಮ್ ಅಲ್ಲಿ ಶಾರ್ಟ್ PV ಯಾರಲ್ಲಿ ಮಾಡ್ಕೊಂಡಿರ್ತಾರೆ ಅವ್ರದ್ದು ನೋಡಿ. PV ಶಾರ್ಟೇಜ್ ಅಂತಂದ್ರೆ ಯಾರ್ಯಾವ್ದು ಶಾರ್ಟೇಜ್ ಇದೆ ಅಂತ ಸಪ್ರೇಟ್ ನೋಡ್ಬೋದು. ಇದನ್ನ ಎಕ್ಸ್ಪ್ಲೋರ್ ಮಾಡಿ ನಿಮ್ಗೆ ಗ್ರಾಫ್ ಅಲ್ಲಿ ಕೂಡ ಬರುತ್ತೆ. ಓಕೆ, ನೆಕ್ಸ್ಟ್ ನಿಮಗೆ ಇಂಪಾರ್ಟೆಂಟ್ ಇರುವಂತದ್ದು ಬಿಲ್ಡರ್ ರಿಪೋರ್ಟ್ ಅಂತಂದ್ರೆ ನಿಮ್ಮ ಟೀಮ್ ಅಲ್ಲಿ ಡೈರೆಕ್ಟರ್ ಅಂಡ್ ಅಬೋವ್ ಯಾರೆಲ್ಲ ಬರ್ತಾರೆ ನೋಡಿ ಅವ್ರದ್ದು ಮಾತ್ರ ಅಲ್ಲಿ ಶೋ ಆಗುತ್ತೆ. ಅದರಲ್ಲೂ ಕೂಡ ನೀವು ಸ್ಪಾನ್ಸರ್ ಅಂತ ಕೊಟ್ಟು ಡೈರೆಕ್ಟರ್ ಅಂಡ್ ಅಬೋವ್ ಯಾರಿದ್ದಾರೆ ನಿಮ್ಗೆ ಸಪ್ರೇಟ್ ಲಿಸ್ಟ್ ಬರುತ್ತೆ. ಅದರಲ್ಲಿ ನಿಮ್ಮ ಟೀಮ್ ಅಲ್ಲಿ ಡೈರೆಕ್ಟರ್, ಸೀನಿಯರ್ ಡೈರೆಕ್ಟರ್ ಆ ತರ ಸಪ್ರೇಟ್ ನೋಡ್ಬೋದು. ಅದಾದ ನಂತರ ನೆಕ್ಸ್ಟ್ ರಿಪೋರ್ಟ್ ಅಲ್ಲಿ ನಿಮಗೆ ಇಂಪಾರ್ಟೆನ್ಸ್ ಇರೋದು ಮೋದಿ ಇಂಟೆಲಿಜೆನ್ಸ್ ಅಲ್ಲಿ ನಿಮ್ದು ನೀವು ನೆಕ್ಸ್ಟ್ ಟೈಟಲ್ ಹೋಗ್ಬೇಕು. ಯಾವ ಟೈಟಲ್ ಇದ್ದೀರಾ, ನೆಕ್ಸ್ಟ್ ಟೈಟಲ್ ಯಾವುದು, ಪ್ರತಿಯೊಂದು ಕೂಡ ಅಲ್ಲಿ ನಿಮಗೆ ಶೋ ಆಗುತ್ತೆ. ಸೊ ಈ ತರ ನೋಡ್ಕೊಂಡು ನೀವು ಟೈಟಲ್ ಅನ್ನ ಜಂಪ್ ಮಾಡ್ಬೋದು. ಇದು ಮೋದಿ ಇಂಟೆಲಿಜೆನ್ಸ್. ನೆಕ್ಸ್ಟ್ ಆಪ್ಷನ್ಸ್ ಬಂದು ಹೆಲ್ತ್ ರಿಪೋರ್ಟ್ ಅಲ್ಲಿ ನೀವು ನಿಮ್ಮ ಟೀಮ್ ಅಲ್ಲಿ ಟೋಟಲ್ ನಿಮ್ಮ ಟೀಮ್ ಅಲ್ಲಿ ಯಾವುದು ಎಷ್ಟು ನಿಮ್ಮ ಬಿಸ್ನೆಸ್ ನಡೀತಾ ಇದೆ, ಹೆಲ್ತ್ ನಡೀತಾ ಇದೆಯಾ, ಸ್ಕಿನ್ ಕೇರ್ ಅಲ್ಲಿ ಬಿಸ್ನೆಸ್ ನಡೀತಾ ಇದೆಯಾ, ಪರ್ಸನಲ್ ಕೇರ್ ನಡೀತಾ ಇದೆಯಾ, ಅಗ್ರಿಕಲ್ಚರ್ ನಡೀತಾ ಇದೆಯಾ, ಹೋಮ್ ಕೇರ್ ನಡೀತಾ ಇದೆಯಾ, ಫುಡ್ ಅಂಡ್ ಬೆವರೇಜಸ್ ನಡೀತಾ ಇದೆಯಾ ಅಂತ ಸಪ್ರೇಟ್ ರಿಪೋರ್ಟ್ ತೋರಿಸ್ತದೆ. ಇದು ಅಮೌಂಟ್ ಅಲ್ಲಿ ತೋರಿಸುತ್ತೆ. ಅವಾಗ ನೀವು ಟಾಸ್ಕ್ ಇಟ್ಕೊಳ್ಬಹುದು ನಿಮ್ಮ ಟೀಮ್ ಅಲ್ಲಿ ಹೆಚ್ಚು ಯಾರಿಗೆ ಅವಶ್ಯಕತೆ ಇದೆ, ಯಾವ ಬ್ರಾಡ್ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡ್ಬೋದು ಅಂತ. ಇದು ಹೆಲ್ತ್ ರಿಪೋರ್ಟ್ ವಿತ್ ಅಮೌಂಟ್ ಅಲ್ಲಿ ತೋರಿಸುತ್ತೆ ನಿಮ್ಮ ಟೀಮ್ ಅಲ್ಲಿ ಯಾರೆಲ್ಲ ಜಾಸ್ತಿ ನಿಮ್ಮ ಟೀಮ್ ಅಲ್ಲಿ ಯಾವ್ದು ಪ್ರಾಡಕ್ಟ್ಸ್ ಅನ್ನು ಜಾಸ್ತಿ ಬೈ ಮಾಡ್ತಾ ಇದ್ದಾರೆ ಅಂತ. ನೆಕ್ಸ್ಟ್ ರಿಪೋರ್ಟ್ ಬಂದು ನಿಮಗೆ ನೆಕ್ಸ್ಟ್ ಏನಾದ್ರು ಫಾರಿನ್ ಟ್ರಿಪ್ ಅಥವಾ ಏನಾದ್ರು ಅನೌನ್ಸ್ ಆದ್ರೆ ನಿಮಗೆ ಅದು ಸಪ್ರೇಟ್ ಆಗಿ ತೋರಿಸುತ್ತೆ ನಿಮ್ದು ಕ್ರೈಟೀರಿಯಾ. ಸೊ ಇವಾಗ ಸದ್ಯಕ್ಕೆ ಗೋವಾ ಇದೆ, ಮಲೇಷ್ಯಾ ಗೋವಾ. ನೆಕ್ಸ್ಟ್ ಯಾವ್ದಾದ್ರು ಫಾರಿನ್ ಟ್ರಿಪ್ ಅನೌನ್ಸ್ ಆದ್ರೆ ಅದು ನಿಮಗೆ ಟ್ರ್ಯಾಕ್ ಮಾಡ್ಲಿಕ್ಕೆ ನೆಕ್ಸ್ಟ್ ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ಮೈ ಟೀಮ್, ನಿಮ್ಮ ಟೀಮ್ ಅಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ, ಟೋಟಲ್ ಎಷ್ಟು ಮೆಂಬರ್ಸ್ ಇದೆ ಅಂತ ಬರುತ್ತೆ. ಹಾಗೇನೆ ಫಸ್ಟ್ ಲೆವೆಲ್ ಅಂತಂದ್ರೆ ನಿಮ್ಮ ಫ್ರಂಟ್ ಲೈನ್, ಸೆಕೆಂಡ್ ಲೆವೆಲ್ ಅಂತಂದ್ರೆ ಅವರು ಫ್ರಂಟ್ ಲೈನ್, ಥರ್ಡ್ ಲೆವೆಲ್ ಅಂತಂದ್ರೆ ಅವರು ಫ್ರಂಟ್ ಲೈನ್, ಫೋರ್ತ್ ಲೆವೆಲ್ ಅಂತಂದ್ರೆ ಅವರು ಫ್ರಂಟ್ ಲೈನ್. ಈ ತರ ನಿಮ್ಮ ಫ್ರಂಟ್ ಲೈನ್ ಅವ್ರವ್ರ ಫ್ರಂಟ್ ಲೈನ್ ಬಿಲ್ಡ್ ಆದಾಗೆ ಸಪ್ರೇಟ್ ನಿಮ್ಮ ಫ್ರಂಟ್ ಲೈನ್ ಅಲ್ಲಿ ಎಷ್ಟಿದ್ದಾರೆ, ಸೆಕೆಂಡ್ ಜನರೇಷನ್ ಎಷ್ಟಿದ್ದಾರೆ, ಥರ್ಡ್ ಜನರೇಷನ್ ಎಷ್ಟಿದ್ದಾರೆ ಅಂತ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಸಪ್ರೇಟ್ ಆಗಿ ನೋಡ್ಬೋದು, ಅದು ಯಾರ್ಯಾರಂತನೂ ನೋಡ್ಬೋದು. ಹಾಗಾಗಿ ನಿಮಗೆ ಫಾಲೋ ಅಪ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಎಕ್ಸೆಲ್ ಗೆ ಅದನ್ನ ಡೌನ್ಲೋಡ್ ಕೂಡ ಮಾಡ್ಬೋದು. ನಿಮಗೆ ನಂಬರ್ ಸಿಗ್ಬೇಕಾದ್ರೆ ನೀವು ಸ್ಪಾನ್ಸರ್ ಅಂತ ಕೊಡ್ಬೇಕು. ಫಸ್ಟ್ ಲೆವೆಲ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಸೆಕೆಂಡ್ ಲೆವೆಲ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಅವರ PV ಎಷ್ಟು, GBV ಎಷ್ಟು, ಎಲ್ಲವೂ ಕಂಪನಿ ಕೊಟ್ಟಿದೆ. ನಿಮಗೆ ಟ್ರ್ಯಾಕ್ ಮಾಡ್ಲಿಕ್ಕೆ, ಫಾಲೋ ಅಪ್ ಮಾಡ್ಲಿಕ್ಕೆ ತುಂಬಾ ಈಸಿ. ಹಾಗಾಗಿ ದಯವಿಟ್ಟು ಎಕ್ಸ್ಪ್ಲೋರ್ ಮಾಡಿದಷ್ಟು ನಿಮ್ಗೆ ಅದರ ಇನ್ಫಾರ್ಮೇಶನ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಿಮ್ಗೆ ಟೀಮ್ ಗ್ರೋತ್ ಆದಾಗ ಇದೆಲ್ಲ ಯೂಸ್ ಆಗತ್ತೆ. ಓಕೆ, ಸೊ ಪ್ರತಿಯೊಂದರಲ್ಲಿ ಎಲ್ಲ ಆಪ್ಷನ್ಸ್ ಕೊಟ್ಟಿದೆ ಕಂಪನಿ. ಅವ್ರ MC ನಂಬರ್ ನೇಮ್ಗೆ ಕ್ಲಿಕ್ ಮಾಡಿದಾಗ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಮೈ ಟೀಮ್ ಅಂತಂದ್ರೆ ನಿಮ್ಮ ಟೋಟಲ್ ಟೀಮ್ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ನೋಡ್ಬೋದು. ಫಸ್ಟ್ ಲೆವೆಲ್ ಎಷ್ಟು, ಸೆಕೆಂಡ್ ಲೆವೆಲ್ ಎಷ್ಟು, ಗ್ರಾಫ್ ಅಲ್ಲಿ ನೋಡ್ಬೋದು. ಹಾಗೇನೆ ನಿಮ್ಗೆ ಯಾರ್ಯಾರು ಯಾವ್ಯಾವ ಲೆವೆಲ್ ರೀಚ್ ಆಗಿದ್ದಾರೆ ಅದನ್ನು ಕೂಡ ಗ್ರಾಫ್ ಅಲ್ಲಿ ನೋಡ್ಬೋದು. ಹಾಗೆ ಅಲ್ಲಿ ಕ್ಲಿಕ್ ಮಾಡಿ ಅವರಿಗೆ ವಾಟ್ಸಪ್ ಕೂಡ ಮೆಸೇಜ್ ಅನ್ನ ಕಳಿಸ್ಬೋದು. ಫಸ್ಟ್ ಲೆವೆಲ್ ಅಲ್ಲಿ ಕ್ಲಿಕ್ ಮಾಡಿ, ಸೆಕೆಂಡ್ ಲೆವೆಲ್ ಕ್ಲಿಕ್ ಮಾಡಿ, ಅವರ ನೇಮಿಗೆ ಕ್ಲಿಕ್ ಮಾಡಿ, ಅಲ್ಲಿ ನಂಬರ್ ಸಿಕ್ಕಿದ್ರೆ ಅಲ್ಲಿ ಡೈರೆಕ್ಟ್ ನೀವು ಅವರಿಗೆ ಇದು ಮೆಸೇಜ್ ಹಾಕ್ಬೋದು. ಸೊ ಈ ತರ ಎಲ್ಲ ಆಪ್ಷನ್ಸ್ ಇದೆ, ದಯವಿಟ್ಟು ನೋಡಿ. ಹಾಗೆ ಲಾಸ್ಟ್ ಇದು ರಿಪೋರ್ಟ್ ಬಂದು
ಲಾಸ್ಟಿಗೆ ನಿಮಗೆ ಕೆಳಗಡೆ ಕಾಣುವಂಥದ್ದು ನಿಮ್ಮ ಬಿಸ್ನೆಸ್, ನಿಮ್ದು ಕರೆಂಟ್ ಟೈಟಲ್ ಯಾವುದು, ವಾಲ್ಯೂಮ್ ಎಷ್ಟಿದೆ, ಲಾಸ್ಟ್ 3 months ಅಲ್ಲಿ ನಿಮ್ಮ ಬಿಸ್ನೆಸ್ ಎಷ್ಟಾಗಿದೆ, ಸಪ್ರೇಟ್ ತೋರಿಸುತ್ತೆ. ಅದಾದ ನಂತರ ನಿಮ್ಮ ಕೆಳಗಡೆ ನೆಕ್ಸ್ಟ್ ಬರುವಂಥದ್ದು ಮೈ ಅರ್ನಿಂಗ್ಸ್ ಅನ್ನೋದು ನಿಮ್ಮ ಗ್ರಾಫ್ ಅಲ್ಲಿ ತೋರಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಈ ತರ ಓಪನ್ ಆಗಿ ನಿಮಗೆ ಮೈ ಅರ್ನಿಂಗ್ಸ್ ಗ್ರಾಫ್ ಅಲ್ಲಿ, ಗ್ರಾಫ್ ಯಾವತ್ತು ಡೌನ್ ಆಗೋದಾಗೆ ನೀವು ನೋಡ್ಬೇಕು. ಸೊ ಅವಾಗ ನಿಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಕೆಳಗಡೆ ನೋಡಿ. ಸೊ ಕೆಳಗಡೆ ನಾನು ಕ್ಲಿಕ್ ಮಾಡಿದಾಗ ನಿಮಗೆ ಲಾಸ್ಟ್ 3 months ಅಲ್ಲಿ ಎಷ್ಟು ಬಿಸ್ನೆಸ್ ಇದೆ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ದು ಕಂಪ್ಲೀಟ್ ಎಲ್ಲ ಮಂತಿನ ಬೋನಸ್ ಅನ್ನೋದು ನಿಮಗೆ ಗ್ರಾಫ್ ಅಲ್ಲಿ ತೋರಿಸುತ್ತೆ. ನಿಮಗೆ ಗ್ರಾಫ್ ಡೌನ್ ಆಗಬೇಕಾ, ಗ್ರಾಫ್ ಜಾಸ್ತಿ ಆಗಬೇಕಾ, ಸರಿಯಾಗಿ ನೋಡಿಕೊಂಡು ಸ್ಕಿಲ್ಸ್ಗಳನ್ನ ಕಲ್ತ್ಕೊಂಡು ವರ್ಕ್ ಮಾಡಿದ್ರೆ ಡೆಫಿನೆಟ್ ಆಗುತ್ತೆ. ಅದಾದ ನಂತರ ನಿಮ್ಮ ಕ್ವಾಲಿಫಿಕೇಶನ್ಸ್ ತೋರಿಸುತ್ತೆ. ಅಲ್ಲಿ ಕ್ವಾಲಿಫಿಕೇಶನ್ ಅಲ್ಲಿ ನಿಮಗೆ ಎಷ್ಟು ಆಗಬೇಕು, ಎಷ್ಟು PV ಶಾರ್ಟೇಜ್ ಇದೆ, ಪ್ರತಿಯೊಂದು ಕೂಡ ಮೆನ್ಷನ್ ಮಾಡಿರ್ತಾರೆ. ನೋಡ್ಕೊಂಡು ಅದನ್ನು ಕಂಪ್ಲೀಟ್ ಮಾಡ್ಬೋದು. ಲಾಸ್ಟ್ ಆಪ್ಷನ್ ಅಲ್ಲಿ ನಿಮಗೆ ಪ್ರೀವಿಯಸ್ 3 months ಅಲ್ಲಿ, ಲಾಸ್ಟ್ 3 months ಅಲ್ಲಿ ಯಾರೆಲ್ಲ ಜಾಯ್ನ್ ಆಗ್ತಾ ಇದ್ದಾರೆ ಪ್ರತಿಯೊಂದು ಕೂಡ ಜಾಯ್ನ್ ಆದ ತಕ್ಷಣ ಅಪ್ಡೇಟ್ ಆಗುತ್ತೆ. ಅವ್ರನ್ನ ಯಾರು ಜಾಯ್ನ್ ಮಾಡಿಸಿದ್ರು, ಎಲ್ಲಿ ಪ್ಲೇಸ್ ಮಾಡಿದ್ರು, ಅವರ ನೇಮ್ಗೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅವ್ರನ್ನ ಜಾಯ್ನ್ ಮಾಡಿಸೋರು ಯಾರು ಅಂತ. ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿರೋದಿಲ್ಲ. ನೀವು MC ನಂಬರ್ ನೋಟ್ ಮಾಡ್ಕೊಳ್ಳಿ, ಇಲ್ಲ ಕಾಪಿ ಮಾಡಿ. MC ನಂಬರ್ಗೆ ನೀವು ಗಟ್ಟಿ ಪ್ರೆಸ್ ಮಾಡಿದಾಗ ಕಾಪಿ ಬರುತ್ತೆ. ಕಾಪಿ ಮಾಡಿಕೊಂಡು ನಂತರ ನೀವು ಡಿಟೇಲ್ ಜಿನಾಲಜಿಗೆ ಹೋಗಿ ಸ್ಪಾನ್ಸರ್ ಅಂತ ಕೊಟ್ಟು ಅಲ್ಲಿ ಸರ್ಚಲ್ಲಿ MC ನಂಬರ್ನ ಪೇಸ್ಟ್ ಮಾಡಿ ವ್ಯೂ ಕೊಟ್ಟಾಗ ನಿಮ್ಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಆ ನಂತರ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಪ್ರತಿಯೊಂದು ಬೇಸಿಕ್ ಇನ್ಫಾರ್ಮೇಷನ್ನ ಟ್ರೈನ್ ಮಾಡಿ, ಗೈಡ್ ಮಾಡಿ, ಮೆಂಟರ್ಶಿಪ್ ಕೊಡಿ. ಇದಾಗುತ್ತೆ ರಿಪೋರ್ಟಲ್ಲಿರುವಂತಹ ಇನ್ಫಾರ್ಮೇಷನ್. ಯಾಕೆ ರಿಪೋರ್ಟ್ ಚೆಕ್ ಮಾಡಬೇಕಂದ್ರೆ ಫಾಲೋ ಅಪ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಟೀಮ್ ಮೆಂಬರ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ನಿಮಗೆ ನಾನು ಮತ್ತಷ್ಟು ಆಪ್ಷನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.